ಪರೀಕ್ಷಿತನ ಮಗ ಯಾರು? ಜನಮೇಜಯ. ತನಗೆ ಸಾವು ಬರುವುದು ಶತಸಿದ್ಧವೆಂದು ತಿಳಿದ ಪರೀಕ್ಷಿತ್ ಮಹಾರಾಜ ಯಾರಿಗೆ ಪಟ್ಟ ಕಟ್ಟಿದ? ತನ್ನ ಮಗ ಜನಮೇಜಯನಿಗೆ ಪಟ್ಟ ಕಟ್ಟಿದ. ಹಸ್ತಿನಾವತಿಯ ಮುಂದಿನ ರಾಜ ಜನಮೇಜಯ ಆಗ್ತಾನೆ. ಪರೀಕ್ಷಿತ್ ಮಹಾರಾಜ ಜನಮೇಜಯನಿಗೆ ಪಟ್ಟ ಕಟ್ಟಿದ ನಂತರ ಎಲ್ಲಿಗೆ ಹೋದ? ಶುಕಸ್ಥಲಿಗೆ ಹೋದ. ವೇದವ್ಯಾಸರಿಗಿಂತಲೂ ಶ್ರೇಷ್ಠ ಅವಧೂತನೆಂದು ಪ್ರಸಿದ್ಧಿಯಾಗಿದ್ದು ಯಾರು? ವೇದವ್ಯಾಸರ ಮಗನಾದ ಶುಕಾಚಾರ್ಯರು. ಮನುಷ್ಯನು ಹುಟ್ಟಿದ ಕ್ಷಣದಿಂದಲೂ ಅವನನ್ನು ಹಿಂಬಾಲಿಸಿಕೊಂಡು ಬರುವುದು ಯಾವುದು? ಸಾವು. ಸಾವಿನ ಮೊದಲು ಪ್ರತಿಯೊಬ್ಬರೂ ಸಾಧಿಸಬೇಕಾದ್ದು ಏನು? ಭಯ, ಶೋಕ, ಮೋಹಗಳನ್ನು ತ್ಯಜಿಸಬೇಕು. ಸರ್ಪಯಾಗವನ್ನು ಮಾಡಿದ್ದು ಯಾರು? ಜನಮೇಜಯ. ಸರ್ಪಯಾಗನ ಜನಮೇಜಯ ಮಾಡಿದ ಕಾರಣ ಏನು? ತನ್ನ ತಂದೆಯಾದ ಪರೀಕ್ಷಿತ್ ಮಹಾರಾಜನಿಗೆ ಸರ್ಪದ ಕಡಿತದಿಂದ ಸಾವು ಸಂಭವಿಸಿತು ಅಂತ ತಿಳಿದ ಕೂಡಲೇ ಜನಮೇಜಯ ಎಲ್ಲ ಸರ್ಪಗಳನ್ನು ಕೊಲ್ಲುವುದಕ್ಕಾಗಿ ಸರ್ಪಯಾಗವನ್ನು ಮಾಡಿದ. ಸರ್ಪಗಳ ರಾಜ ಯಾರು? ವಾಸುಕಿ. ಜನಮೇಜಯನ ಸರ್ಪಯಜ್ಞವನ್ನು ನಿಲ್ಲಿಸಿ ಸರ್ಪಗಳನ್ನು ಉಳಿಸಿದ್ದು ಯಾರು? ಆಸ್ತಿಕನೆಂಬ ಋಷಿ. ಆಸ್ತಿಕ ಯಾರ ಮಗ? ಸರ್ಪಗಳ ರಾಜನಾದ ವಾಸುಕಿಯ ತಂಗಿಯಾದ ಜರತ್ಕಾರುವಿನ ಮಗ. ಜರತ್ಕಾರುವಿನ ಪತಿಯ ಹೆಸರು ಏನು? ಜರತ್ಕಾರುವಿನ ಪತಿಯ ಹೆಸರು ಜರತ್ಕಾರು ಅಂತಾನೆ. ಪರೀಕ್ಷಿತನಿಗೆ ಯಾರಿಂದ ಸಾವು ಬಂದಿತು? ತಕ್ಷಕನಿಂದ. ಪರೀಕ್ಷಿತನಿಗೆ ಶುಕಮುನಿಯು ಭಾಗವತವನ್ನು ಎಷ್ಟು ದಿನಗಳ ಕಾಲ ಬೋಧಿಸಿದರು? 7 ದಿನಗಳ ಕಾಲ ಬೋಧಿಸಿದರು. 7 ದಿನಗಳ ಕಾಲ ಭಾಗವತವನ್ನು ಕೇಳುವುದನ್ನು ಏನೆನ್ನುತ್ತಾರೆ? ಭಾಗವತ ಸಪ್ತಾಹ ಅಂತ ಕರೀತಾರೆ.